ರೀತಿ ತೋರಿಸ್ಬೋದು. ಆಗ ಮಾತ್ರ ನಾವು ಈ ಜಾತಿ ವಿನಾಶಕ್ಕೆ ನಾಂದಿ ಆಡೋಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯ ಅಂದರೆ ಒಂದು ಕಾಲಘಟ್ಟ ಇತ್ತು, ಈಗಲೂ ಇದೆ, ಇಲ್ಲ ಅಂತಲ್ಲ. ಜಾತಿ ಮೀರಿ ಮದುವೆ ಆಗಬೇಕು ಅಂದರೆ ಭಾಳಷ್ಟು ಭಯ ಪಟ್ಟುಕೊಂಡು ಎಲ್ಲೋ ಓಡೋಗಿ ಬದುಕಬೇಕಾದಂಥ ಮದುವೆ ಆಗ್ಬೇಕಂತ ಪರಿಸ್ಥಿತಿ ಇದೆ. ಆದರೆ ಇವತ್ತು ಮಹಮ್ಮದ್ಪುರ ಗ್ರಾಮದಲ್ಲಿ ಎಲ್ಲರ ಸಮ್ಮುಖದಲ್ಲಿ, ಜನ ಸಮ್ಮುಖದಲ್ಲಿ ಇವತ್ತು ಇವರು ಮದುವೆಯನ್ನು ಆಗ್ತಾ ಇರೋದು. ನಿಜವಾಗ್ಲೂ ಈ ರೀತಿ ಬಹಿರಂಗವಾಗಿ ಜಾತಿ ಮೀರಿದ ಮದುವೆಗಳು ಜನರ ನಡುವೆ ಒಂದು ಸಾಕ್ಷಿಯಾಗಬೇಕು. ಇದು ಒಳ್ಳೆ ಸಮಾಜಕ್ಕೆ ಒಂದು ಕಾಂಟ್ರಿಬ್ಯೂಷನ್, ಅಂದರೆ ಒಂದು ಒಳ್ಳೆ ಸಮಾಜ ನಿರ್ಮಾಣ ಮಾಡೋದಕ್ಕೆ ಇಂತಹ ಘಟನೆಗಳು, ಪಾಸಿಟಿವ್ ಘಟನೆಗಳು ಆಗಬೇಕು. ಅವರ ತಂದೆ ತಾಯಿಗಳಲ್ಲಿ ನಾವು ಈ ಮೂಲಕ ಕೋರ್ಕೊಳ್ಳೋದೇನೆಂದರೆ ಅವರನ್ನು ಬದುಕೋದಕ್ಕೆ ನಾವೆಲ್ಲರೂ ಬೆಂಬಲ ಕೊಡೋಣ. ಅವ್ರಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು. ಅವರು ಪರಸ್ಪರ ಇಚ್ಛೆ ಪಟ್ಟು ಬಂದಿದ್ದಾರೆ. ಹಾಗಾಗಿ ಅವರು 100 ಕಾಲ ಸುಖವಾಗಿ ಖುಷಿಯಾಗಿ ಬದುಕಿ ಬಾಳ್ಬೇಕು ಅಂತೇಳಿ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಮೂಲಕ ಅವ್ರಿಗೆ ಹಾರೈಸಿದ್ರು. ಜೋರಾಗಿರ್ಬೇಕು ಚಪ್ಪಾಳೆ. ಸೊ ಈ ಹಾರೈಸ್ತಾ ಅರುಣ್ ಮತ್ತು ಮಹಾಲಕ್ಷ್ಮಿ ಅವರ ಮದುವೆಗೆ ಭಾಳ ಮುಖ್ಯವಾಗಿ ಚಂದ್ರಶೇಖರ್ ಅವರು, ಸೋರಪಲ್ಲಿ ಚಂದ್ರಶೇಖರ್ ಇವತ್ತು ಮಂತ್ರಮಾಂಗಲ್ಯವನ್ನು ಮಾಡಿಕೊಂಡಿದ್ದಾರೆ. ಸಾಕಷ್ಟು ಕರ್ನಾಟಕ ಅಲ್ಲದೆ ಭಾರತದ ಹಲವಾರು ರಾಜ್ಯಗಳಿಗೆ ಹೋಗಿ ಈ ಸಮಾಜ ಕಟ್ಟುವ ಕಡೆಗೆ ಹಾಡುಗಳನ್ನು ಹಾಡ್ತಾ ಒಂದು ಒಳ್ಳೆ ಸಮಾಜ ನಿರ್ಮಾಣ ಮಾಡೋದಕ್ಕೆ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಅವರ ಫ್ಯಾಮಿಲಿಯಲ್ಲಿ ಇವತ್ತು ಈ ಥರದೊಂದು ನಿರ್ಣಯ ತೆಗೆದುಕೊಂಡಿರೋದಕ್ಕೆ ಕಾರಣ ಮತ್ತು ಒಪ್ಕೊಂಡಿರೋದಕ್ಕೆ ಕಾರಣ ಚಂದ್ರು. ಯಾಕಂದರೆ ಆ ಥರದೊಂದು ವಾತಾವರಣವನ್ನು ಮನೆಯೊಳಗೆಯಿಂದ ಕಟ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಚಂದ್ರಶೇಖರ್ ಅವರು ಕೂಡ ಒಂದು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಆಶೀರ್ವಾದ ಇರುತ್ತೆ. ಅದೇ ಥರ ಈ ಸಮಾಜದಲ್ಲಿ ಅವರ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡಿರ್ತಕ್ಕಂಥ ಸಾಕಷ್ಟು ಜನ ಇಲ್ಲಿ ಇದ್ದಾರೆ. ನಮ್ಮ ಫೋಟೋಗ್ರಾಫರ್ ಮಂಜು ಅವರು ಕೂಡ ಇಂಥ ಮದುವೆಗಳು ಸಾಕಷ್ಟು ಬಂದು ವಿಡಿಯೋ ಫೋಟೋಗಳನ್ನು ಮಾಡಿದ್ದಾರೆ. ಅವರು ಕೂಡ ಭಾಳಷ್ಟು ಎಲ್ಲ ಹೇಳ್ತಿರ್ತಾರೆ, ಅಂದರೆ ಭಾಳ ಖುಷಿಯಾಗಿ ಇಂಥ ಮದುವೆಗಳನ್ನ ಮಾಡಿಬಿಡ್ತೀರ, ಬೇರೆ ಕಡೆ ಎಲ್ಲ ಭಾಳಷ್ಟು ಕಾಂಪ್ಲಿಕೇಟೆಡ್ ಆಗ್ತಿರುತ್ತೆ ಅಂತ. ಸೊ ನಾವೆಲ್ಲರೂ ಒಂದು ಪ್ರಜ್ಞಾವಂತಿಕೆಯಿಂದ ಯೋಚನೆ ಮಾಡಿದ್ರೆ ಯಾವುದೇ ರೀತಿ ಗಲಾಟೆ ಘರ್ಷಣೆಗಳಿಲ್ಲದೇನೆ ಶಾಂತಿಯುತವಾಗಿ ಈ ತರಹದ ಒಂದೊಂದೇ ಹೆಜ್ಜೆಗಳನ್ನು ಇಡ್ತಾ ಶತಮಾನಗಳಿಂದ ಕಟ್ಕೊಂಡು ಬಂದಿರತಕ್ಕಂಥ ಅಡ್ಡಗೋಡೆಗಳು, ಜಾತಿಯ ಧಾರ್ಮಿಕ ಅಡ್ಡಗೋಡೆಗಳನ್ನು ಹೊಡೆದು ಸಮಾಜದ ಮನುಷ್ಯತ್ವದ ಒಂದು ಸಮಾಜವನ್ನು ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು. ಮತ್ತೊಮ್ಮೆ ಅರುಣ್, ಮಹಾಲಕ್ಷ್ಮಿ, ನಿಮಗೆ ಒಳ್ಳೆಯದು.